ಸೊಸೈಟಿಗೆ ಆ ರೀತಿಯಾದಂಥ ಮೆಸೇಜ್ ಕೊಡಲಿ ಅಂತಲೇ ನಾನಿವತ್ತು ಕರೆದು ನಿಮ್ಮಂಥವ್ರನ್ನ ಕೂರಿಸ್ಕೊಂಡು ನನ್ನ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಸೊಸೈಟಿಯಲ್ಲಿ ನೀವು ನಮ್ಮವರೇ ಅನ್ನುವಂಥ ಒಂದು ಭಾವನೆ ಉಟ್ಕೊಳ್ಬೇಕು. ನಮ್ಮ ಹಾಗೆ ಇವರು ಒಂದು ಕಮ್ಯುನಿಟಿ, ಒಂದು ಜೆಂಡರ್. ಹಾಂ, ಎಲ್ಲರೂ ಏನು ಗೊತ್ತಾ, ನಾವು ಮುಂದೆ ಇದ್ದಾಗ ಮಾತ್ರ ನೀವು ನಮ್ಮ ಥರ, ನಾವು ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ ಅನ್ನೋ ಥರ ಹೆಂಗೆ ನಟನೆ ಮಾಡಿಬಿಡ್ತಾರೆ ಅಂತೆಲ್ಲ. ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಥರ, ಲೈಕ್ ನೀವು ನಮ್ಮವರೇ, ನೀವು ನಮ್ಮ ಥರ ಮನುಷ್ಯರೇ. ಅದಾದಮೇಲೆ ಕೆಲವೊಬ್ಬರ ಕಡೆಯಿಂದ ಕೆಲವೊಬ್ರು ಪಾಸ್ ಆಗುತ್ತೆ ತಾನೆ, ಲೈಕ್ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ನಡೆಯುತ್ತೆ ತಾನೆ ಸೊಸೈಟಿಯಲ್ಲೆಲ್ಲ. ಟ್ರಾನ್ಸ್ಜೆಂಡರ್ಸ್ ಈ ಥರ ಮಾಡಿದರು, ಆ ಥರ ಮಾಡಿದರು, ಹಿಂಗೆ ಆಯಿತು ಹಂಗಾಯಿತು ಅಂತಬಿಟ್ಟು ಏನಾದರೂ ನಡೆಯುತ್ತೆ ತಾನೆ. ಅದರಲ್ಲಿಂದ ಅಲ್ಲಿಂದನೇ ನಮ್ಮ ಸ್ಟಾಪ್, ಅಲ್ಲೇ ನಮ್ಮನ್ನು ನಿಲ್ಲಿಸ್ಬಿಡ್ತಾರೆ. ಬಟ್ ನಾನು ಇದೊಂದು ಹೇಳಕ್ಕೆ ಬಿಡ್ತೀನಿ, ಒಬ್ಬರು ಮಾಡಿರೋಕ್ಕಂಥ ತಪ್ಪನ್ನು ನೀವು ಎಲ್ಲರ ಮೇಲೆ ಆಗ್ತಿರಲ್ಲ, ಅದು ತಪ್ಪು. ಇವಾಗ ಯಾರೋ ಒಬ್ಬರು ಎಲ್ಲೋ ಒಬ್ಬರು ಏನೋ ಒಂದು ಮಾಡಿರ್ತಾರೆ, ಏನೇನೋ ಅಲ್ಲಿ ಸಿಚುವೇಶನ್ ಏನಾಗಿರುತ್ತೋ ಗೊತ್ತಿಲ್ಲ, ಅದನ್ನು ಲೈಕ್ ಎಲ್ಲ ಟ್ರಾನ್ಸ್ಗಳು ಹಿಂಗೆ ಮಾಡ್ತಾರೆ. ಏನಂತ ಹೇಳಿದ್ರೆ ಟೈಟಲಲ್ಲಿ ಇವ್ರು ನ್ಯೂಸ್ ಪೇಪರ್ ಅವರು ಏನು ಮಾಡಿಬಿಡ್ತಾರೆ, ಮಂಗಳಮುಖಿಯವರು ಈ ಥರ ಮಾಡಿದ್ದಾರೆ ಅಂದರೆ ಎಲ್ರಿಗೂ ಬಂತು. ಓಕೆನಾ, ಅದನ್ನು ಆ ವರ್ಡ್ನ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂದರೆ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕಮ್ಯುನಿಟಿನೇ ಬಂತು. ಹೌದು, ಅಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಹೆಸರು ಸರ್, ನಿಮ್ಮ ಹೆಸರು ಆಕಾಶ್. ಇವಾಗ ನೀವೇನಾದರೂ ತಪ್ಪು ಮಾಡ್ದ ಅಂದರೆ ನಾನೇನು ಹೇಳಬೇಕು, ಆಕಾಶ್ ಅವರು ತಪ್ಪು ಮಾಡಿದ್ದಾರೆ ಅಂತ ಬಿಟ್ಟು ಹೇಳಬೇಕು. ಅವ್ರು ಹಂಗ ಹೇಳಲ್ಲ. ಗಂಡಸರಿಗೆ ಅಂತ ಬಿಟ್ಟು ಹೇಳ್ತಾರಾ? ಹೇಳಲ್ಲ. ಹೌದಲ್ಲ, ನಿಮ್ಗೆ ಸಪ್ರೇಟಾಗಿ ನಿಮ್ಮ ಹೆಸರು ಮಾತ್ರ ಹೇಳ್ತಾರೆ, ಇಂಥವ್ರು ಈ ಥರ ಮಾಡಿದ್ದಾರೆ ಅಂತ. ಅದೇ ಕಮ್ಯುನಿಟಿಯವರು ಏನಾದರೂ ತಪ್ಪು ಮಾಡ್ದ ಅಂದರೆ ಏನಂತಾರೆ, ಮಂಗಳಮುಖಿಯವರು ಈ ಥರ ಮಾಡಿದ್ದಾರೆ ಅಂತೇಳಿದ್ರೆ ಅಂದರೆ ಒಬ್ಬರು ಬರಲ್ಲ, ಅಲ್ಲಿ ಟೋಟಲ್ ಓವರಾಲ್ ಕಮ್ಯುನಿಟಿನೇ ಬಂದಿತ್ತು. ಓಕೆ, ಸೊ ಮೂಲತಃ ಎಲ್ಲಿಯವರು, ಹೇಗೆ ನಿಮ್ಮ ಇದು ಟ್ರಾನ್ಸ್ ಕಮ್ಯುನಿಟಿಗೆ ನೀವು ಸೇರ್ಕೊಂಡಿದ್ದು ಹೇಗೆ? ಅಂದರೆ ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಕೇಳೋದಕ್ಕಿಂತ ಮುಂಚೆ ನಾನು ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಯಾರ್ಯಾರೋ ಹೆಂಗೆಂಗೋ ಬದುಕ್ತಾ ಇದ್ದಾರೆ ನಿಮ್ಮ ಮಂಗಳಮುಖಿ ಕಮ್ಯುನಿಟಿಯಲ್ಲಿ, ಬಟ್ ನೀವು ಇದೇ ಒಂದು ಫೀಲ್ಡನ್ನು ಚೂಸ್ ಮಾಡಿದ್ದು ಯಾಕೆ? ಆ್ಯಂಡ್ ದುಡ್ದೇ ಬದುಕಬೇಕು ಅನ್ನೋಂಥದ್ದು ನಿಮ್ಮಲ್ಲಿ ಬಂದಿದ್ದು ಹೇಗೆ ಅಂತ? ಆ್ಯಕ್ಚುಲಿ ನಾನು ಬೈಬೋನೆ, ಲೈಕ್ ನನಗೆ ಕಲೆಯಲ್ಲಿ ತುಂಬ ಆಸಕ್ತಿ. ಲೈಕ್ ಹುಡುಗಿಯರ ಥರ ಮೆಹಂದಿ ಹಾಕೋದು, ರಂಗೋಲಿ ಹಾಕೋದು, ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು, ಲೈಕ್ ಮೇಕಪ್ ಮಾಡೋದು, ಹೇರ್ ಸ್ಟೈಲ್ ಮಾಡೋದು, ನೇಲ್ ಪೇಂಟ್ ಹಚ್ಚೋದು, ಅದೆಲ್ಲ ನನಗೆ ಹುಡುಗಿರು ಏನೇನು ಕೆಲಸ ಮಾಡ್ತಾಯಿರ್ತಾನೆ ಅದೆಲ್ಲ ತುಂಬ ಇಂಟ್ರೆಸ್ಟು. ನನಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ತುಂಬ ಚಿಕ್ಕ ಹುಡುಗ ಇದ್ದೆ ಆವಾಗ. ಲೈಕ್ ಮನೆ ಹತ್ರ ನಾನು ಹುಡುಗಿರ ಜೊತೆನೇ ತುಂಬ ಜಾಸ್ತಿ ಆಟ ಆಡ್ತಾಯಿದ್ದೆ. ಲೈಕ್ ಹುಡುಗಿರು ಮಿಡ್ಡಿ ಥರ ಒಂದು ನೈಟಿ ಥರ ಹಾಕ್ಕೊತಾ ಇರ್ತಾನೆ, ಚಿಕ್ಕ ಪಾಪು ಇದ್ದಾಗ ಅದನ್ನು ಹಾಕ್ಕೊಂಬಿಟ್ಟು ನಮ್ಮ ಅಕ್ಕಂದು ಹುಡುಗಿರ ಜೊತೆನೇ ತುಂಬ ಆಟ ಆಡ್ತಾಯಿದ್ದೆ. ನಾನು ಹೆಂಗೆ ಚೇಂಜ್ ಆಗಿದ್ದೀನಿ, ನಾನು ಹೆಂಗೆ ಟ್ರಾನ್ಸ್ಫರ್ಮೇಷನ್ ಆಗಿದ್ದೀನಿ ನನಗೆ ಗೊತ್ತಿಲ್ಲ. ಸ್ವಲ್ಪ ದಿನ ಏಜ್ ಕಳ್ಕೊಂತ ಹೋದ್ಮೇಲೆ ನಾನು ಒಂದು 7th 5th ನನ್ನಲ್ಲಿ ಆಗಿರೋಕ್ಕಂಥ ಒಂದು ಬದಲಾವಣೆ. ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ರೇಗಿಸ್ತಾಯಿದ್ರು, ನೋಡು ಹಿಜ್ಡ ತಳ ನಡೀತಾನೆ, ಚಕ್ಕ ತಳ ನಡೀತಾನೆ ಅಂತ. ನನಗೆ ಆ ಮೀನಿಂಗ್ ಏನು ಅಂತ ಬಿಟ್ಟು ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಹಿಜಡ ಅಂದರೆ ಏನು, ಚಕ್ಕ ಅಂದರೆ ಏನು, ಮಾಮ ಅಂದರೆ ಏನು. ಸುಮ್ಮನೆ ನನ್ನ ಫ್ರೆಂಡ್ಸ್ ಹೇಳೋರು, ರೇಗಿಸೋರು, ನೋಡು ಅವ್ನು ಹೆಣ್ಣು ಥರ ನಡೀತಾನೆ. ಒಂದು ಗಂಡು ಒಂದು ಹೆಣ್ಣು ಥರ ಯಾವ ರೀತಿಯಲ್ಲಿ ನಡೀತಾರೆ ಅನ್ನೋದೂ ನನಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಲೈಕ್ ನಾನು 5th 6th ನಾನು ಒಂದು ಹುಡುಗನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನಗೆ ಸ್ವಲ್ಪ ನಾಲೆಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ನನ್ನಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾಯಿದೆ, ಬದಲಾವಣೆ ಆಗ್ತಾಯಿದೆ ಅಂತ. ಸ್ವಲ್ಪ ದಿನ ಲೈಕ್ ಲವ್ ಸ್ಟಾರ್ಟ್ ಆಯಿತು, ಹಂಗೆ ಲವ್ ಕಂಟಿನ್ಯೂ ಆಯಿತು. ಸ್ವಲ್ಪ ಸ್ಕೂಲಲ್ಲಿ ಸ್ವಲ್ಪ ಸ್ಪ್ರೆಡ್ ಆಯಿತು, ಓ ಇವ್ನು ನಿಜವಾಗ್ಲೂ ಇದೇ ಥರ ಇದ್ದಾನೆ, ಅದೇ ಥರ ಮಾಡ್ತಾನೆ ಅನ್ನೋದು. ಅದಾದಮೇಲೆ ಮತ್ತೆ ಸ್ವಲ್ಪ ಸ್ಟಾಪ್ ಆಯಿತು. ಅದಾದಮೇಲೆ ಮನೆಯಲ್ಲಿ ಲೈಕ್ ಡೌಟು, ಯಾಕೋ ಏನೋ ಸಮಥಿಂಗ್ ಮಿಸ್ ಹೊಡಿತಾ ಇದೆ ಅಲ್ವಾ, ಏನೋ ಒಂದು ಚೇಂಜಸ್ ಆಗ್ತಾಯಿದೆ ಅಲ್ವಾ ಅಂತ. ನಾನು ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ, ತುಂಬ ಮೂಢನಂಬಿಕೆಗಳು. ಇವಾಗ ನಾನೇನಾದರೂ ನನ್ನಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಬದಲಾವಣೆ ಆಯಿತು ಅಂತೆಲ್ಲ ಅಂದರೆ ಏನೋ ಮೈ ಮೇಲೆ ಬಂದ್ಬಿಟ್ಟಿದ್ದೇನೋ. ಇವಾಗ ನಾನು ನಾರ್ಮಲ್ ಆಗಿದ್ದೀನಿ, ಅಬ್ನಾರ್ಮಲ್ಲಾಗಿ ಏನಾದರೂ ಒಂದು ಮಾಡ್ದ ಅಂತಿಲ್ಲ ಅಂದರೆ ಓಕೆ ಇವಳಿಗೇನೋ ಒಂದು ಆಗ್ಬಿಟ್ಟಿದೆ, ಒಂದು ದೆವ್ವ ಮೆಟ್ಕೊಂಡಿದೆ, ಇಲ್ಲಾಂದರೆ ಒಂದು ದೇವ್ರು ಬಂದುಬಿಟ್ಟಿದೆ. ನಾನು ಆವಾಗ ಲೈಕ್ ಟಿ ವಿಯಲ್ಲಿ ನೋಡಿಬಿಟ್ಟು ಪ್ರಪಂಚದಲ್ಲಿ ಬೆಳೆದಿದ್ದೆ. ಲೈಕ್ ಟಿ ವಿ ನೋಡ್ಕೊಂಬಿಟ್ಟು
ಅಲ್ಲಿ ಅವ್ರು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ನಾನು ಅದೇ ಥರ. ಇವಾಗ ಯಾವುದಾದ್ರೂ ಒಂದು ದೆವ್ವದ ಫಿಲಮ್ ಏನಾದರೂ ನೋಡ್ದೆ ಅಂದರೆ ಅದೇ ನಾನು. ಅವ್ರು ಯಾವ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅದೇ, ಅವ್ರು ಯಾವ ರೀತಿ ಡ್ರೆಸ್ ಮಾಡ್ತಾರೆ ಅದೇ ಥರ ಡ್ರೆಸ್ ಮಾಡ್ಕೊಂಡು ನನ್ನ ಲೋಕದಲ್ಲೇ ನಾನು ಬದುಕ್ತಾ ಇದ್ದೆ. ಓಕೆ, ನಾನು ಈ ಥರ ಡ್ರೆಸ್ ಮಾಡ್ಕೋಬೇಕು, ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಆ ಲೋಕದಲ್ಲಿ ಬದುಕ ಮನೆಯಲ್ಲಿ ನೋಡೋರಿಗೆ ಲೈಕ್ ಅಯ್ಯೋ ಇವ್ನಿಗೇನೋ ಆಗ್ಬಿಟ್ಟಿದೆ, ಹುಚ್ಚುಚ್ಚರ ಥರ ಒಬ್ಬೊಬ್ಬನೇ ನಗ್ತಾನೆ. ಯಾಕಂತೆಲ್ಲ ಅಂದರೆ ನಾನು ನನ್ನ ಫೀಲಿಂಗ್ಸಲ್ಲಿ ಇದ್ದೆ. ನನ್ನ ಒಳಗಡೆ ಇರೋಕ್ಕಂಥ ಹೆಣ್ಣನ್ನ ನಾನು ಹುಡುಕ್ತಾ ಇದ್ದೆ. ಅಯ್ಯೋ ಇವ್ನು ಮೇಕಪ್ ಮಾಡ್ಕೊತಾನೆ, ಹುಚ್ಚುಚ್ಚರ ಥರ ಏನೋ ಆ್ಯಕ್ಟಿಂಗ್ ಮಾಡ್ತಾನೆ, ಏನೋ ಆಗ್ಬಿಟ್ಟಿರ್ಬೋದು. ಸಾಯಂಕಾಲ ಹೋಗ್ಬಿಟ್ಟು ತಾತನ ಹತ್ರ ಹೋಗ್ಬಿಟ್ಟು ಒಂದು ತಾಯ್ತ ಕಟ್ಸ್ಕೊಂಬಂದರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಮನೇಲಿ ಅಂದರೆ ಲೈಕ್ ಅಲ್ಲಿ ಇರೋಕ್ಕಂಥ ಜನಕ್ಕೆ ಅಷ್ಟು ಎಜುಕೇಷನ್ ಇಲ್ಲ. ನಮ್ಮ ಅಪ್ಪ ಅಮ್ಮಗಂದ್ರೂ ಸ್ವಲ್ಪ ಕಡಿಮೆನೇ. ಓಕೆನಾ. ಅದು ಮಾಡುವಾಗ ನನಗೆ ಲೈಕ್ ಸ್ಟಾರ್ಟ್ ಮಾಡಿಬಿಟ್ರು. ಲೈಕ್ ದೇವಸ್ಥಾನ ಕರ್ಕೊಂಡು ಹೋಗೋದು, ತಾಯ್ತ ಕಟ್ಟೋದು, ಅಲ್ಲಿಂದ ಬೇರೆ ಕಡೆಯಲ್ಲಿ ಮಸೀದಿಗೆಲ್ಲ ಕರ್ಕೊಂಡು ಹೋಗೋದು, ಅದೆಲ್ಲ ತುಂಬ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಯ್ಯೋ ನನ್ನ ಮಗನಿಗೆ ಏನೋ ಆಗ್ಬಿಟ್ಟಿದೆ. ಆವಾಗ ನನ್ನಲ್ಲಿ ಇರೋಕ್ಕಂಥದ್ದು ಏನಾಗ್ತಿತ್ತು ಅಂತಂದರೆ ನನಗೆ ಯಾಕೆ ಈ ಥರ ಮಾಡ್ತಾರೆ, ನನಗೇನಾದರೂ ಆಗ್ಬಿಟ್ಟಿದೆನಾ ಅಂತೇಳ್ಬಿಟ್ಟು ನನ್ನ ಬಾಡಿಯಲ್ಲಿ ಏನೋ ಒಂದು ಲೈಕ್ ಮ್ಯಾಜಿಕ್ ಥರ ಏನೋ ಒಂದು ಮೂಮೆಂಟ್ ಆಗ್ತಾಯಿತ್ತು. ಯಾರಾದರೂ ಎಲ್ಲಾದರೂ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಅಂದರೆ ತುಂಬ ಜಾಸ್ತಿ ಕೋಪ ಬರೋದು. ಏನು ತೊಗೊಂಬಿಟ್ಟು ಎಸೆದ್ಬಿಡ್ತಾ ಇದ್ದೆ. ಏನಕ್ಕೋಸ್ಕರ ನಾನು ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ, ನಾನು ದೇವಸ್ಥಾನಕ್ಕೆ ಬರಲ್ಲ ಅಂತ. ಆವಾಗ ಇವ್ರಿಗೆ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಇವ್ನ ಮೈಯಲ್ಲಿ ದೆವ್ವ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಮೂಢನಂಬಿಕೆ ತುಂಬ ಜಾಸ್ತಿ ಇವಾಗ್ಲೂ ನಡೀತಾ ಇದೆ. ಓ ಇವ್ನ ಮೈಯಲ್ಲಿ ದೆವ್ವ ಇದೆ, ಅದಕ್ಕೆ ಇವ್ನ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ನಡೀರಿ ಕೈ ಕಾಲು ಕಟ್ಬಿಟ್ಟು ಗಾಡಿಯಲ್ಲಿ ಹಾಕೊಂಬಿಟ್ಟು ಹೇಳ್ಕೊಂಡು ಹೋಗೋರು. ಇವಾಗ ನಾನು ಅಲ್ಲೇನಾದರೂ ಜಾಸ್ತಿ ಏನಾದ್ರೂ ಸ್ಟಾರ್ಟ್ ಮಾಡ್ದೆ ಅಂತ ಹೇಳ್ದ ಅಂದರೆ ಓ ಇನ್ನೂ ದೆವ್ವ ಜಾಸ್ತಿ ಬಂದಿದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅನ್ನೋ ಸ್ಟಾರ್ಟ್ ಮಾಡಿಬಿಡೋರು. ಅದಾದಮೇಲೆ ಇನ್ನು ಕೆಲವೊಬ್ಬರು ಇಲ್ಲ ದೇವ್ರೇನೋ ಇರ್ಬೋದೇನೋ, ಎಲ್ಲಮ್ಮ ಏನೋ ಇರ್ಬೋದೇನೋ. ನಾನು ಪೂಜೆ ಮಾಡ್ತೇನೆ, ನಾನು ತುಂಬ ನಂಬ್ತೇನೆ. ಓಕೆನಾ. ಓ ಎಲ್ಲಮ್ಮನ ದೇವ್ರ ಪೂಜೆ ಮಾಡ್ತಾ ಇರತ್ತಾನೆ, ಎಲ್ಲಮ್ಮನ ಸ್ವರೂಪ ಏನೋ, ದೇವ್ರಿಗೇನೋ ಬಿಡಬೇಕೇನೋ ಅಂತಬಿಟ್ಟು ಇನ್ನು ಕೆಲವೊಬ್ರು ಹೇಳೋರು. ಓ ಇನ್ನು ಕೆಲವೊಬ್ರು ಇನ್ನೂ ಏನೋ ದೊಡ್ಡದಾಗಿದ್ದೇನಂತ. ಅದಾದಮೇಲೆ ಹಂಗೂ ಹಿಂಗೂ ನಂದು 10th ಕಂಪ್ಲೀಟ್ ಆಯಿತು. ಮತ್ತೆ ಒಂದು ಲವ್ ಸ್ಟಾರ್ಟ್ ಆಯಿತು. ಅಯ್ಯೋ 10th ಅಲ್ಲೇ ಆಗಿರೋಕ್ಕಂಥ ಮೇನ್ ಪಾಯಿಂಟ್ ಏನಿದು ಅಂತೇಳಿ 10th ಲವ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲೇ ಲೈಕ್ ಮನೇಲಿ ಫುಲ್ಲು ಗೊತ್ತಾಗ್ಬಿಡ್ತು. 10th ಲವ್ ಮಾಡಿದೆ. ಲೈಕ್ ನಾನು ಹುಡುಗಿ ಅಂತಾನೆ ಆ ಹುಡುಗನ ಮಾತಾಡ್ಸಿದ್ದೆ. ಜಸ್ಟ್ ಫೋನ್ ಕಾಲ್, ಕೀಪ್ಯಾಡ್ ಫೋನ್ ಇತ್ತು, ಜಸ್ಟ್ ಫೋನ್ ಕಾಲಲ್ಲೇ. ಲೈಕ್ ನಾನು ತುಂಬ ಚೆನ್ನಾಗಿ ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಮಾತಾಡ್ತೀನಿ. ಜಸ್ಟ್ ಫೋನ್ ಕಾಲಲ್ಲಿ ಹಲೋ ಅಂದೆ. ಲೈಕ್ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತಬಿಟ್ಟು ಒಂದು ಸ್ವೀಟ್ ವಾಯ್ಸಲ್ಲಿ ಮಾತಾಡಿದೆ. ಅವನು ಫುಲ್ ಖುಷಿ ಹುಡುಗ, ನನಗೆ ಯಾರೋ ಒಂದು ಹುಡುಗಿನೇ ಸಿಗ್ಬಿಟ್ಟಿದ್ದಾಳೆ ಅಂತ. ಸುಮಾರು 1 ತಿಂಗಳು 2 ತಿಂಗಳು ಮಾತಾಡಿದೆ. ನನಗೆ ಲೈಕ್ ಅವಾಗ ಹೆಂಗೆ ಅನಿಸ್ಬಿಟ್ಟಿತ್ತು ಅಂತ ಹೇಳಿದ್ರೆ ಆ 2 ತಿಂಗಳಲ್ಲಿ ಅವನಿಲ್ಲ ಅಂದರೆ ನನ್ನ ಪ್ರಪಂಚನೇ ಇಲ್ಲ ಅಂತ. ಚಿಕ್ಕ ಏಜು, ಯವ್ವನ ಲೈಕ್ ಅನಿಸುತ್ತೆಲ್ಲ. ಆವಾಗ ಅವನು ಏನು ಮಾಡಿಬಿಟ್ಟ ಅಂತಿಲ್ಲ ಅಂದರೆ ಲೈಕ್ ಹಂಗೆ ಹಿಂಗೆ ಮಾಡಿಬಿಟ್ಟು ನಾನೇನು ನೋಡಬೇಕು ಅದು ಮಾಡಬೇಕು ಅಂದಾಗ ಲೈಕ್ ಅದು ಇದು ಏನೋ ಒಂದು ಮಾಡ್ತಾಯಿದ್ದೆ. ಆಗಲ್ಲ, ಇವತ್ತಾಗಲ್ಲ, ನಾಳೆ ಆಗಲ್ಲ, ನಾಡಿದ್ದು ಅಂತಬಿಟ್ಟು ಏನು ಯಾರ್ದೋ ಒಂದು ಕಡೆಯಿಂದ ಈ ನಂಬರ್ ಇವಂದು ಅಂತಬಿಟ್ಟು ಗೊತ್ತಾಗ್ಬಿಡ್ತು. ಅವ್ನು ನಮ್ಮ ಅಣ್ಣನ ಫ್ರೆಂಡು. ನಮ್ಮ ಅಣ್ಣನಿಗೆ ಹೋಗ್ಬಿಟ್ಟು ಹಾಕ್ಕೊಟ್ಬಿಟ್ಟ. 10th SSLC ಎಕ್ಸಾಮ್ ಬೇರೆ ಮುಗೀತು, ರಿಸಲ್ಟು ಮನೇಲಿ ಇಟ್ಕೊಂಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಾ ಮಗನ ನಿನ್ನ ಮನೆಗೆ ಬಾ, ನೀನು ಮಾಡ್ತೀನಿ, ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿಯಕ್ಕೆ ಕೊಟ್ಟಿದ್ಯಾ ಅಂತ. ನಮ್ಮ ಅಮ್ಮಂದು ತುಂಬ ದೊಡ್ಡ ಫ್ಯಾಮ್ಲಿ. ನಮ್ಮ ಅಮ್ಮನಿಗೆ 6 ಜನ ಅಕ್ಕಂದಿರು, 3 ಜನ ಅಣ್ಣಂದಿರು, ಅವ್ರಿಗೆಲ್ಲರಿಗೂ ಒಬ್ಬೊಬ್ರಿಗೆ 10 ಮಕ್ಕಳಿದ್ದಾರೆ. ಶಬಾಷ್. ಲೈಕ್ ತುಂಬ ಜನ, ದೊಡ್ಡ ಫ್ಯಾಮ್ಲಿ, ಜಾಯಿಂಟ್ ಫ್ಯಾಮ್ಲಿ. ಅಷ್ಟು ಜನನ ಮುಂದೆ ನನ್ನ ತಲೆ ತೆಗೆಸ್ಬಿಟ್ಟಿದ್ಯಾ, ಬದುಕಬೇಕು ಅವನು ಇಲ್ಲ ಅಂದರೆ ನಾನು ನಮ್ಮ ಅಮ್ಮ, ನಾನು ಇಡೀ ಫ್ಯಾಮ್ಲಿಯಲ್ಲೇ ನಮಗಿಂತ ಮಾಡಿಬಿಟ್ಟಿದ್ಯಾ ನೀನು, ನಮ್ಮ ಜಾತಿಲಿಂದಾನೇ ನಮ್ಗೆ ತೆಗೆದ್ಬಿಡ್ತಾರೆ, ನಾನೇನು ಮಾಡೋದು ಹಂಗೆ ಹಿಂಗೆ ಅಂತಬಿಟ್ಟು. ನನಗೆ ಹಿಂಗೆ ಅಂತಿಲ್ದ ಅಂದರೆ ವಾಶ್ರೂಮ್ ಸ್ಪೀಡಾಗಿ ಬಂದುಬಿಟ್ಟಿದೆ. ವಾಶ್ರೂಮ್ಗೆ ಹೋದೆ, ಅಲ್ಲೇ ಫೆನಾಲ್ ಕುಡಿದ್ಬಿಟ್ಟೆ. ನನಗೆ ಗೊತ್ತಿರಲಿಲ್ಲ ಫೆನಾಲ್ ಕುಡ್ದಾದ್ರೆ ಏನೂ ಆಗಲ್ಲ ಅಂತ. ಫೆನಾಲ್ ಕುಡ್ದೆ. ಲೈಕ್ ಹಂಗೋ ಹಿಂಗೋ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆವಾಗ ಒಂದು ಸ್ವಲ್ಪ ದಿನ ಅಲ್ಲೇ ಇದೆ ಹಾಸ್ಪಿಟ್ಲಲ್ಲಿ. ಆವಾಗ ಅವ್ರ ಕೋಪ ಕಡಿಮೆ ಆಯಿತು ಸ್ವಲ್ಪ. ಆವಾಗ ಕೂಡಿಸ್ಬಿಟ್ಟು
ಹಿಂಗೆ ಹೇಳಿದ್ರು ನೋಡು, ಇನ್ನೂ ಮದುವೆ ಆಗಕ್ಕಂತ ಅಕ್ಕಂತಿರಿದ್ದಾರೆ, ಹಿಂಗೆಲ್ಲ ಮಾಡಿದ್ರೆ ಹೇಗೆ ನೀನು, ಹೌದಲ್ಲ? ಅವ್ರದ್ದು ಜೀವನ ನೋಡ್ಬೇಕು ತಾನೆ, ಹಿಂಗಾದ ಅಂತೆಲ್ಲ ಅಂದರೆ ಯಾರು ಮದುವೆ ಮಾಡ್ಕೊತಾರೆ, ಅದು ಇದು ಅಂತ ಹೇಳಿದ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.